ಬೆಂಗಳೂರಿನಲ್ಲಿ ಸಂಚಲನ ಮೂಡಿಸಿದ್ದ 2003ರ ರಿಂಗ್ ರೋಡ್ ಕೊಲೆ ಪ್ರಕರಣ ಸಂಬಂಧ ಮಹತ್ವದ ಬೆಳವಣಿಗೆ ನಡೆದಿದ್ದು, ಕೊಲೆ ಅಪರಾಧಿ ಶುಭ ಹಾಗೂ ಮೂವರ ಜೀವಾವಧಿ ಶಿಕ್ಷೆಯನ್ನು ಜುಲೈ 14ರಂದು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಅಷ್ಟೇ ಅಲ್ಲದೆ ಶಿಕ್ಷೆಗೊಳಗಾದವರು ಕರ್ನಾಟಕದ ರಾಜ್ಯಪಾಲರ ಮುಂದೆ ದಯಾ ಅರ್ಜಿ ಸಲ್ಲಿಸಲು 8 ವಾರಗಳ ಕಾಲಾವಕಾಶ ನೀಡಿದೆ. ಈ ಅವಧಿ ಮುಗಿಯುವವರೆಗೆ ಜಾಮೀನಿನ ಮೇಲೆ ಇರುವವರನ್ನು ಬಂಧಿಸದಂತೆ ಕೋರ್ಟ್ ಆದೇಶ ನೀಡಿದೆ. ತನ್ನ ಭಾವಿ ಪತಿ ಗಿರೀಶ್ ಅವರ ಕೊಲೆಯ ಪ್ರಮುಖ ಅಪರಾಧಿ ಶುಭ, ಆಕೆ ಪ್ರೀತಿಸುತ್ತಿದ್ದ ಹುಡುಗ ಅರುಣ್ ಜೊತೆಗೆ ಕೊಲೆಯಲ್ಲಿ ಭಾಗಿಯಾದ ಮತ್ತಿಬ್ಬರಿಗೆ ವಿಧಿಸಿದ್ದ ಜೀವಾವಧಿ ಶಿಕ್ಷೆಯ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಗೆ ಸಲ್ಲಿಕೆಯಾಗಿತ್ತು. ಈ ಸಂದರ್ಭದಲ್ಲಿ ಕೋರ್ಟ್ ಅಪರಾಧಿಗಳ ಜೀವಾವಧಿ ಶಿಕ್ಷೆಯನ್ನು ಎತ್ತಿ ಹಿಡಿದು ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಘಟನೆಯ ಹಿನ್ನೆಲೆ ಗಮನಿಸುವುದಾದರೆ, ಗಿರೀಶ್ ಹಾಗೂ ಶುಭ ಅವರ ಮದುವೆ ನಿಗದಿಯಾಗಿತ್ತು. ಇಬ್ಬರ ಕುಟುಂಬವು ಹಿಂದಿನಿಂದಲೂ ಪರಿಚಯಸ್ಥರಾಗಿದ್ದರು. ಗಿರೀಶ್ ಇಂಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಶುಭ ಎಲ್ಎಲ್ಬಿ ಕಾನೂನು ಪದವಿಯ 5ನೇ ಸೆಮಿಸ್ಟರ್ ವಿದ್ಯಾರ್ಥಿನಿಯಾಗಿದ್ದಳು. ಅವರ ನಿಶ್ಚಿತಾರ್ಥ 2003 ನವೆಂಬರ್ 30ರಂದು ನಡೆದಿತ್ತು. ಆದರೆ ಶುಭ ತನ್ನ ಕಾಲೇಜಿನ ಜೂನಿಯರ್ ಆಗಿದ್ದ ಅರುಣ್ ವರ್ಮಾ ಎಂಬಾತನನ್ನು ಪ್ರೀತಿಸುತ್ತಿದ್ದಳು. 2003ರ ಡಿಸೆಂಬರ್ 3ರ ರಾತ್ರಿ ಗಿರೀಶ್ ತಮ್ಮ ಭಾವಿ ಪತ್ನಿ ಶುಭ ಅವರನ್ನು ಊಟಕ್ಕೆ ಕರೆದೊಯ್ದಿದ್ದರು. ಊಟದ ನಂತರ ಶುಭ ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳು ಟೇಕ್ ಆಫ್ ಆಗುವುದನ್ನು ನೋಡಲು ಆಸೆಪಟ್ಟಿದ್ದರಿಂದ ಗಿರೀಶ್ ಆಕೆಯನ್ನು ಇನ್ನರ್ ರಿಂಗ್ ರೋಡ್ನಲ್ಲಿರುವ ವೀಕ್ಷಣಾ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ. ಇಬ್ಬರು ರನ್ವೇ ಕಡೆಗೆ ಮುಖ ಮಾಡಿ ನಿಂತು ವಿಮಾನಗಳನ್ನು ನೋಡುತ್ತಿದ್ದಾಗ ದುಷ್ಕರ್ಮಿಗಳು ಬೈಕ್ನ ಶಾಕ್ ಅಬ್ಸಾರ್ಬರ್ನಿಂದ ತಲೆಗೆ ಹೊಡೆದಿದ್ದಾರೆ. ಇದರಿಂದ ಗಂಭೀರವಾಗಿ ಗಾಯಗೊಂಡ ಗಿರೀಶ್ ಖಾಸಗಿ ಆಸ್ಪತ್ರೆಯಲ್ಲಿ ಮರುದಿನ ಮೃತಪಟ್ಟಿದ್ದರು. ಆಗ ವಿವೇಕನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಕೆಎ ನಾನಯ್ಯ ಮೊಬೈಲ್ ಕರೆ ವಿವರಗಳ ಸಹಾಯದಿಂದ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದರು. ಆ ದಿನಗಳಲ್ಲಿ ಸಿಡಿಆರ್ ಪರಿಕಲ್ಪನೆ ಹೊಸದಾಗಿತ್ತು. ಜುಲೈ 2010ರಲ್ಲಿ ಸ್ಥಳೀಯ ನ್ಯಾಯಾಲಯವು 4ರನ್ನು ದೋಷಿಗಳು ಎಂದು ತೀರ್ಪು ನೀಡಿ ಜೀವಾವಧಿ ಶಿಕ್ಷೆ ವಿಧಿಸಿತು. ಶುಭ ಅರುಣ್ ಅವರನ್ನು ಮದುವೆಯಾಗಲು ಬಯಸಿದ್ದರಿಂದ ಇದು ಪೂರ್ವಯೋಜಿತ ಕೊಲೆ ಎಂದು ನ್ಯಾಯಾಲಯ ತೀರ್ಮಾನಿಸಿತು. ಬಳಿಕ ಅಪರಾಧಿಗಳು ಕರ್ನಾಟಕ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದರು. ಹೈಕೋರ್ಟ್ ವಿಚಾರಣಾ ನ್ಯಾಯಾಲಯದ ಜೀವಾವಧಿ ಶಿಕ್ಷೆಯ ಆದೇಶವನ್ನು ಎತ್ತಿ ಹಿಡಿದಿತ್ತು. 2012ರಲ್ಲಿ ಶುಭ ಶಿಕ್ಷೆಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಜಾಮೀನು ಪಡೆದಿದ್ದಳು. ನಂತರ ಇತರರು ಜಾಮೀನಿನ ಮೇಲೆ ಹೊರಬಂದಿದ್ದರು. ನ್ಯಾಯಾಲಯವು ಈ ಪ್ರಕರಣವನ್ನು ಕೇವಲ ಕಾನೂನಿನ ದೃಷ್ಟಿಯಿಂದ ನೋಡದೆ ಮಾನವೀಯತೆಯ ದೃಷ್ಟಿಯಿಂದಲೂ ನೋಡಿದೆ. ಶುಭ ಅವರ ಮಾನಸಿಕ ಗೊಂದಲವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಕುಟುಂಬವು ಹೆಚ್ಚಿನ ಸಹಾನುಭೂತಿ ತೋರಿಸಿದ್ದರೆ ಈ ದುರದೃಷ್ಟಕರ ಘಟನೆಯನ್ನು ತಪ್ಪಿಸಬಹುದಿತ್ತು. ಶುಭ ನಿಯಮದಂತೆ ಮದುವೆ ವಯಸ್ಸನ್ನು ತಲುಪಿದ್ದರೂ ಇನ್ನೂ ವಿದ್ಯಾರ್ಥಿನಿಯಾಗಿದ್ದರಿಂದ ಅವಳು ತನ್ನ ಬಗ್ಗೆ ನಿರ್ಧರಿಸಲು ಸಾಧ್ಯವಾಗಲಿಲ್ಲ. ಹೀಗೆ ಹೇಳುವುದರಿಂದ ಆಕೆ ತೆಗೆದುಕೊಂಡ ನಿರ್ಧಾರ ಕ್ರಮವನ್ನು ನಾವು ಕ್ಷಮಿಸಲು ಸಾಧ್ಯವಿಲ್ಲ. ಆಕೆಯ ತಪ್ಪು ನಿರ್ಧಾರದಿಂದ ಒಬ್ಬ ಮುಗ್ಧ ಯುವಕನ ಸಾವಾಗಿದೆ. ಶುಭ ತನ್ನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ತಪ್ಪು ಮಾರ್ಗವನ್ನು ಆರಿಸಿಕೊಂಡಿದ್ದಾಳೆ ಎಂದು ನ್ಯಾಯಾಲಯ ಹೇಳಿದೆ. ಗಂಡ ಹೆಂಡತಿಯನ್ನು ಕೊಲ್ಲುವುದು, ಹೆಂಡತಿ ಗಂಡನನ್ನು ಕೊಲ್ಲುವುದು, ಇಂತಹ ಪ್ರಕರಣಗಳು ಇತ್ತೀಚೆಗೆ ಸಾಕಷ್ಟು ವರದಿಯಾಗುತ್ತಿವೆ. ಗಂಡ ಅಥವಾ ಪ್ರೇಯಸಿಯನ್ನು ಕೊಲ್ಲುವ ಧೈರ್ಯವಿರುವ ಇಂದಿನ ಹುಡುಗರು ಅಥವಾ ಹುಡುಗಿಯರು ಮದುವೆ ಇಷ್ಟವಿಲ್ಲದಿದ್ದರೆ ನೋ ಎಂದು ಹೇಳಲು ಹಿಂಜರಿಯುತ್ತಿರುವುದೇಕೆ? ತಮ್ಮ ಪ್ರೀತಿಯನ್ನು ಧೈರ್ಯದಿಂದ ಮನೆಯವರಿಗೆ ಹೇಳಿ ತಂದೆ ತಾಯಿಯ ಮನವೊಲಿಸಲು ಪ್ರಯತ್ನಿಸುತ್ತಿಲ್ಲ ಏಕೆ ಎಂಬುದು ಅರ್ಥವಾಗುತ್ತಿಲ್ಲ. ತಂದೆ ತಾಯಿ ಎನಿಸಿಕೊಂಡವರು ಮಗಳ ಅಥವಾ ಮಗನ ಮಾತನ್ನು ಕೇಳಬೇಕು. ಅವರ ನಿರ್ಣಯವನ್ನು ಗೌರವಿಸುವ ಮೂಲಕ ಇಂತಹ ಅಚಾತುರ್ಯಗಳನ್ನು ತಡೆಯಬೇಕು. ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ಮಕ್ಕಳ ಖುಷಿಯೇ ಹೊರತು ಬೇರೇನೂ ಅಲ್ಲ ಎಂದು ಹೆತ್ತವರು ಅರ್ಥ ಮಾಡಿಕೊಳ್ಳಬೇಕು. ಮಕ್ಕಳ ವಿರುದ್ಧವಾಗಿ ಅವರುಗಳ ಮದುವೆ ಮಾಡುವ ಹೆತ್ತವರು ಇಲ್ಲಿ ಇಂತಹ ಒಂದು ಅನಾಹುತಕ್ಕೆ ನೇರವಾಗಿ ಕಾರಣರಾಗುತ್ತಾರೆ. ಇಲ್ಲಿ 2 ಕುಟುಂಬಗಳು ನೋವು ಅನುಭವಿಸುವಂತಾಗುತ್ತದೆ. ಮಗನನ್ನು ಕಳೆದುಕೊಂಡು ನೋವು ಅನುಭವಿಸುವ ಕುಟುಂಬ ಒಂದು ಕಡೆಯಾದರೆ, ಹೆತ್ತ ಮಗಳು ಜೈಲಿನಲ್ಲಿ ಶಿಕ್ಷೆ ಅನುಭವಿಸುವುದನ್ನು ನೋಡಲಾರದ ಪರಿಸ್ಥಿತಿ ಇನ್ನೊಂದು ಕುಟುಂಬದ್ದಾಗಿರುತ್ತದೆ. ಹುಡುಗಿ ಅಥವಾ ಹುಡುಗರು ಯಾವುದೇ ಕಾರಣಕ್ಕೂ ಸಂಗಾತಿಯನ್ನು ಕೊಲ್ಲುವ ನಿರ್ಧಾರಕ್ಕೆ ಬರಲೇಬಾರದು. ಪ್ರತಿಯೊಂದು ಜೀವವೂ ಅಮೂಲ್ಯವಾದದ್ದು. ಶುಭಾಗೆ ಇಷ್ಟವಿಲ್ಲದಿದ್ದರೂ ಗಿರೀಶ್ ಅವರನ್ನು ಒತ್ತಾಯದಿಂದ ಮದುವೆ ಮಾಡಲು ಹೋಗಿ ಒಂದು ದೊಡ್ಡ ಅನಾಹುತಕ್ಕೆ
ಶುಭಾಳ ಕುಟುಂಬ ಕಾರಣವಾದಂತಾಗಿದೆ. ಮಗಳ ಮನಸ್ಸನ್ನು ಹೆತ್ತವರು ಅರ್ಥ ಮಾಡಿಕೊಂಡಿದ್ದರೆ ಒಂದು ದೊಡ್ಡ ಅನಾಹುತವನ್ನು ತಪ್ಪಿಸಬಹುದಿತ್ತು. ಒಬ್ಬರ ಮೇಲೆ ಅತಿಯಾದ ಹೃದಯ ಮುರಿಯುವಷ್ಟು ಸಿಟ್ಟು ಬಂದರೆ ನೀವು ಆ ಸಂಬಂಧದಿಂದ ಹೊರಬನ್ನಿ, ಆದರೆ ಜೀವ ತೆಗೆಯುವುದು ಬೇಡ. ಶುಭ ಅವರು ತಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳಲು ಹೋಗಿ ಇನ್ನೊಂದು ಮುಗ್ಧ ಹುಡುಗನ ಪ್ರಾಣ ತೆಗೆದು ಸಾಧಿಸಿದ್ದಾದರೂ ಏನು? ಮದುವೆ ಮಾಡಿಕೊಳ್ಳಬೇಕಿದ್ದ ಗಿರೀಶ್ ಸಾವನ್ನಪ್ಪಿದರೆ ತಾನು ಪ್ರೀತಿಸುತ್ತಿದ್ದ ಹುಡುಗ ಅರುಣ್ ಜೈಲು ಪಾಲಾದರು. ಇದರಿಂದ ಯಾರಿಗೂ ಸುಖವಿಲ್ಲ. ಗಿರೀಶ್, ಅರುಣ್, ಶುಭ ಸೇರಿದಂತೆ ಒಟ್ಟು 5 ಕುಟುಂಬಗಳು ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಅಂತ ಅಲೆದಾಡುತ್ತಾ ನರಕ ಅನುಭವಿಸುವಂತೆ ಆಗಿದೆ. ತಾತ್ಕಾಲಿಕ ಸಿಟ್ಟಿನಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳು ಜೀವನವನ್ನೇ ನಾಶ ಮಾಡಬಹುದು ಎಂಬುದಕ್ಕೆ ಶುಭ ಅವರ ಪ್ರಕರಣ ಒಂದು ನಿದರ್ಶನವಾಗಿದೆ. ಮದುವೆ ಎಂಬುದು ಯಾವುದೇ ಕಾರಣಕ್ಕೂ ಒತ್ತಾಯದಿಂದ ಮಾಡುವಂತಹುದಲ್ಲ. ಮೊದಲಿನ ಕಾಲದಲ್ಲಿ ಒಂದು ಸಲ ಮದುವೆಯಾದರೆ ಮುಗಿದು ಹೋಯಿತು. ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟವಿದ್ದರೂ ಅಲ್ಲಿ ದೊಡ್ಡ ನರಕ ಯಾತನೆ ಅನುಭವಿಸಿದರು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎಂಬಂತೆ ತಮ್ಮ ಹೆಣ್ಣು ಮಕ್ಕಳಿಗೆ ಏನೇ ತೊಂದರೆಯಾದರೂ ಹೊಂದಾಣಿಕೆಯಿಂದ ಜೀವನ ಮಾಡಿಕೊಂಡು ಹೋಗು ಎಂಬ ಮಾತು ಹಿರಿಯರಿಂದ ಕೇಳಿ ಬರುತ್ತಿತ್ತು. ಆದರೆ ಈಗಿನ ದಿನಮಾನದಲ್ಲಿ ಕಾಲ ಬದಲಾಗಿದೆ. ಅದಕ್ಕೆ ತಕ್ಕಂತೆ ಹಿರಿಯರು ಕೂಡ ಬದಲಾಗಬೇಕು. ತಂದೆ ತಾಯಿಗಳು ಮಕ್ಕಳ ಒಪ್ಪಿಗೆಯನ್ನು ಕೇಳಿ ಅವರ ಇಷ್ಟದ ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಮಾಡಬೇಕು. ಇಲ್ಲವಾದರೆ ಇಂತಹ ದುರದೃಷ್ಟಕರ ಘಟನೆಗಳು ಸಂಭವಿಸಲು ನಾವೇ ದಾರಿ ಮಾಡಿಕೊಟ್ಟಂತಾಗುತ್ತದೆ. ನಮ್ಮ ಕಷ್ಟಗಳಿಗೆ ಪರಿಹಾರ ಹುಡುಕಲು ತಪ್ಪು ದಾರಿಯನ್ನೇ ಅನುಸರಿಸುವುದರಿಂದ ಜೀವನವೇ ಮುಗಿದು ಬಿಡುತ್ತದೆ. ಆದ್ದರಿಂದ ಕಷ್ಟದ ಸಂದರ್ಭದಲ್ಲಿ 1000 ಸಲ ಯೋಚಿಸಿ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಪ್ರೀತಿ ಅಥವಾ ಮದುವೆ ಆಟವಲ್ಲ. ಹುಡುಗ ಅಥವಾ ಹುಡುಗಿಗೆ ಯಾರಾದರೂ ಇಷ್ಟವಿಲ್ಲದಿದ್ದರೆ ಅದನ್ನು ತಮ್ಮ ಪೋಷಕರ ಮುಂದೆ ಸ್ಪಷ್ಟವಾಗಿ ಹೇಳಿ ಅದರಿಂದ ಹೊರಬರಲು ಪ್ರಯತ್ನಿಸಿ. ಮೋಸದಿಂದ ಯಾವುದೇ ಕಾರಣಕ್ಕೂ ಬಾಳು ಕಟ್ಟಬಾರದು. ಎಲ್ಲಕ್ಕಿಂತ ಮೌಲ್ಯವಾದದ್ದು ಜೀವನ ಎಂಬುದನ್ನು ಇಂದಿನ ಪೀಳಿಗೆ ಅರ್ಥ ಮಾಡಿಕೊಳ್ಳಬೇಕು.